ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಾನು ನಿಮಗೆ ಪ್ರಾನ್ಸ್ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನನ್ನ ಕಸಿನ್ ಮನೇಲಿ ಕೇರಳದಲ್ಲಿದ್ದೀನಿ, ಅಲ್ಲಿಂದ ನಾನು ಮಾಡ್ತಾಯಿರೋದು. ಇದು ಪ್ರಾನ್ಸಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ ನಮಗೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಇದನ್ನು ಹಿಂಗೆ ಇರೋದು ಪ್ರಾನ್ಸ್ನ ಕ್ಲೀನ್ ಮಾಡಿದಾಗ ಇಷ್ಟು ಆಗುತ್ತೆ ನೋಡಿ, ಅದೆಲ್ಲ ಕ್ಲೀನಾಗಿ ಸಿಗೋದು. ಇದು ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಸಿಗುತ್ತೆ. ಇದರಲ್ಲಿ ಸಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಕುಸ್ಲಕ್ಕಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಬೇಯಿಸಬೇಕು. ಅದು ಉದ್ದುದ್ದಕ್ಕೆ ಕಾಣ್ತಾ ಇದೆ ನೋಡಿ, ಹಾಗಿರುತ್ತೆ. ಬೆಂದ ಮೇಲೆ ಒಂದು ರೌಂಡ್ ಶೇಪ್ ಆಗಿಬಿಡುತ್ತೆ. ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಅದು ಚೆನ್ನಾಗಿ ಬೆಂದಿದೆ. ಬೆಂದಾಗ ಅದು ನೀರೆಲ್ಲ ಇಂಗಿಸ್ಬೇಕು. ಅದಾದಮೇಲೆ ಒಂದು ಟೊಮೆಟೊ, ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಬೇಕು. ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಅದ್ರ ಜೊತೆಗೆ ಒಂದು ಕರ್ಬೇವಿನ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಉಂಡೆ ಬೆಳ್ಳುಳ್ಳಿ, ಅದನ್ನು ಸ್ಲೈಸಾಗಿ ಕಟ್ ಮಾಡಿ ಹಾಕಬೇಕು. ಅದ್ರ ಜೊತೆಗೆ ಬೇಯಲಿ. ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರ್ತದೆ. ಆಮೇಲೆ ಮತ್ತೆ ಸ್ವಲ್ಪ ನೀರು ಹಾಕಿ ಆ ಪ್ರಾನ್ಸು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಬೇಯಲಿ. ಒಂಚೂರು ಉಪ್ಪು ಹಾಕ್ಕೊಡಿ. ಅದ್ರ ಜೊತೆಗೆ ಚೆನ್ನಾಗಿ ಬೇಯುತ್ತೆ. ಅದು ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಬೇಯಿಸಬೇಕು. ಅಷ್ಟರಲ್ಲಿ ಮಿಕ್ಸಿಗೆ ಏನು ಬೇಕು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಆ ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಗ್ರೈಂಡ್ ಮಾಡಿರೋದು. ಈಗ ಅದು ಬೇಯ್ತಾ ಇದೆ ನೋಡಿ. ಆಲ್ರೆಡಿ ಇದು ಪ್ರಾನ್ಸ್ ಬೆಂದಿರುತ್ತೆ. ಟೊಮೆಟೊ, ಈರುಳ್ಳಿ ಎಲ್ಲ ಬೇಯಬೇಕಲ್ಲ, ಅದಕ್ಕೆ ಟೈಮ್ ಅಷ್ಟೇ. ಆಮೇಲೆ ಗ್ರೈಂಡ್ ಮಾಡಿರೋದು ಹಾಕಬೇಕು. ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಅದೊಂಚೂರು ನೀರು ಹಾಕಬೇಕು. ತುಂಬ ತೆಳುವಾಗಿ ಮಾಡಬಾರ್ದು, ಇದು ಗಟ್ಟಿಯಾಗಿರಬೇಕು ಈ ಸಾರು. ಇದನ್ನು ಒಂದು ರೌಂಡು ಕುದಿಲಿಕ್ಕೆ ಬಿಡಿ. ಇದ್ರ ಜೊತೆಗೆ ಮಾವಿನಕಾಯಿನ ಹಾಕ್ಬಿಟ್ಟು ಮಾಡ್ಬೋದು, ಅದೇ ಒಂಥರ ಟೇಸ್ಟ್ ಬರುತ್ತೆ. ಮತ್ತು ಹೀರೆಕಾಯಿ ಇದೆ ನೋಡಿ, ಅದನ್ನು ಇದ್ರ ಜೊತೆಗೆ ಹಾಕಿದ್ರೆ ಇನ್ನೂ ಒಂಥರ ಟೇಸ್ಟ್ ಇರುತ್ತೆ. ಆಮೇಲೆ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋದು ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸಾಸಿವೆ, ಇದಿಷ್ಟು ಒಗ್ಗರಣೆ ಹಾಕಬೇಕು. ಅಲ್ಲಿ ಅದು ಒಂದು ರೌಂಡ್ ಕುದ್ದು ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೆ ಈ ಒಗ್ಗರಣೆ ಹಾಕ್ತೀವಲ್ಲ ಅದನ್ನು ಹಾಕಬೇಕು. ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಈರುಳ್ಳಿ, ಅದು ಚೆನ್ನಾಗಿ ಒಂದು ಬ್ರೌನ್ ಕಲರ್ ಬರೋವರೆಗೆ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಕೊಬ್ಬರಿ ಎಣ್ಣೆಯಲ್ಲಿ ಮಾಡೋದಕ್ಕೆ ಗಮ್ಮಂತ ಇರುತ್ತೆ. ಆಮೇಲೆ ಆ ಸಾರಿಗೆ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ಕುಸ್ಲಕ್ಕಿ ಅನ್ನಕ್ಕೆ ಸೂಪರಾಗಿರುತ್ತೆ. ಇದು ಮಾಡಿ ನೋಡಿ, ಮಾಡಿಬಿಟ್ಟು ಟೇಸ್ಟ್ ಮಾಡಿ ನನಗೆ ಹೇಳಿ. ನೋಡಿ, ಸಾರು ರೆಡಿ ಇದೆ. ತಿಕ್ಕಾಗಿರುತ್ತೆ ಸಾರು, ನೀರು ಮಾಡಬಾರ್ದು. ಯಾಕಂದರೆ ಕುಸ್ಲಕ್ಕಿ ಅನ್ನಕ್ಕೆ ಜಾಸ್ತಿ ಸಾರು ಹಿಡಿಯಲ್ಲ, ಹಾಗಾಗಿ ತಿಕ್ಕಾಗಿರಬೇಕು. ನೋಡಿ, ಮನೇಲಿ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನನಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.